ಸಿಕೆ ಕರ್ನಾಟಕ ಚಿದವರು ಕಾಣಿಸಿದೆ ಲೊಕೇಶನ್ನು. ಈ ಲೊಕೇಶನ್ನು ಯಾರಿಗಾರು ಗೊತ್ತಿದ್ರೆ ಗೆಸ್ಟ್ ಮಾಡಿ. ನಮ್ಮದು ನಾರ್ಮಲ್ ಪ್ಲೇಸು, ನಾವಿಲ್ಲೇ ಕೂತ್ಕೊಳ್ಳೋದು. ಕೆಫೆ ಬಾಕ್ಲಾಕಿತ್ತು, ಬಟ್ ಐ ಡೋಂಟ್ ನೋ ಏನಕ್ಕೆ ಅಂತ. ಗೈಸ್ ಈಗಿನ ಜನ್ರೇಷನ್ಗೆ ಪವನ್ ಒಂದು ಅಡ್ವೈಸ್ ಕೊಡ್ತಾನೆ, ಬೆಟರ್ ಅಡ್ವೈಸ್ ಏನಂತ ಅವನ ಹತ್ರ ಕೇಳಿಸ್ಕೊಳ್ಳಿ ಗೈಸ್. ಸೊ ಬನ್ನಿ ವಿಡಿಯೋ ಸೆಟ್ ಮಾಡೋಣ, ಲೆಟ್ಸ್ ಗೋ. ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಒನ್ ಡೇ ವಿತ್ ಮೀ. Welcome to my YouTube channel guys. Today I am going to make a new video. ಅಂದರೆ ಒಂದು ದಿನ ನೀವು ನಮ್ಮ ಜೊತೆ ಇರ್ತೀರಾ. ಅಂದರೆ ನಾನು ಏನು ಮಾಡ್ತೀನಿ ಇವತ್ತಿನ ಡೇಲಿ ಅದನ್ನ ನೀವು ಫುಲ್ ವ್ಲಾಗಲ್ಲಿ ನೋಡ್ತೀರಾ. ಸೊ ವಿಡಿಯೋ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ನಾನು ಆಗಲಿ ಹೇಳಿರೋ ಹಾಗೆ ಒನ್ ಡೇ ವಿತ್ ಮೀ ವ್ಲಾಗ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ನಾನು ಟೈಮ್ ನೋಡಿ ಆಲ್ಮೋಸ್ಟು ಕಾಣಿಸ್ತಿದೆಯಾ 9:15 ಆಗಿದೆ. ಕಾಲೇಜ್ 10 ಗಂಟೆಗೆ ಐತೆ. ಸೊ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಬಸ್ಸು ಎಷ್ಟು ಗಂಟೆ ಸಿಗುತ್ತೆ, ಮೇ ಬಿ ಇವಾಗ ಒಂದು ಬಸ್ ಹೋಗಿರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತಾರೆ ಆಲ್ರೆಡಿ ಬಣ್ಣವ್ರಿಗೆ ಬಂದುಬಿಟ್ಟು. ಸೊ ಬೇಗ ಬೈಕ್ ಅಂತ ಇರ್ತಾರೆ ಅವರಂತೂ, ಇವನೇನು ಬರೀ ಲೇಟಾಗಿ ಬರ್ತಾನೆ ಹಂಗೆ ಹಿಂಗೆ ಅಂತ. ಸೊ ಎಷ್ಟು ಬೇಗ ಬಸ್ ಸಿಗುತ್ತೆ ಅಷ್ಟು ಬೇಗ ಹತ್ಕೊಂಡು ಹೋಗ್ಬಿಡೋಣ. ಸೊ ನಾನು ಅವಾಗಲೇ ಹೇಳಿರಲಿಲ್ವಾ ಬರೀ ಲೇಟ್ ಆಗುತ್ತೆ ಅಂತ. ಬಸ್ಸು ಆಲ್ರೆಡಿ ಹೋಗ್ಬಿಟ್ಟೈತೆ, ಮಿಸ್ ಆಗಿಬಿಟ್ಟೈತೆ. 9:15. ಸೊ ಇನ್ನು 2 ಡೇಸ್ ಇರುತ್ತೆ ಕಾಲೇಜ್, ಈ ಸೆಮಿಸ್ಟ್ರು ಮುಗಿಯೋಕ್ಕೆ ನಮಗೆ. ಇಲ್ಲಿಂದ ಕೋಳಗುಂದ ಗೇಟ್ ಅಂತ ಒಂದೈತೆ. ನಾನೀಗ ಕೋಳಗುಂದದಲ್ಲಿದ್ದೀನಿ. ಗೇಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ಯಾವ ಬಸ್ ಬರುತ್ತೆ ಬೇಲೂರು ಗಾಡಿ, ಅದನ್ನು ಹತ್ಕೊಂಡು ಹೋಗಬೇಕು. ಹೇಳ್ತಿದ್ದಂಗೆ ಅಲ್ಲಿ ಬಸ್ ಬರ್ತಾಯಿದೆ ನೋಡಿ. ಸೊ ಬೇಗ ಬನ್ನಿ ಹೋಗ್ಬಿಡೋಣ ಹತ್ಕೊಂಡು, ಲೆಟ್ಸ್ ಗೋ. ಸಿಕೆ ಕರ್ನಾಟಕ ಚಿದವರು ಒನ್ ಡೇ ವಿತ್ ಮೀ ಎಂಬ ಚಾಲೆಂಜ್ ಮಾಡ್ತಾರೆ. ಇವಾಗ ಇನ್ನೇನು ಬಸ್ಸಿಗೆ ಹತ್ತಿದ್ದಾರೆ ನೋಡ್ಬೋದು. ಇದು ಹಸಿಗೆರೆ ಬಸ್ಸು, ತುಂಬ ರಶ್ ಐತೆ. ಒಂದು ಕಂಟ್ರೋಲಾಗಿ ಇವೆಲ್ಲ ಒಂದು ಟೈಮಲ್ಲಿ ಇವೆಲ್ಲ ನನ್ನ ಕಂಟ್ರೋಲಾಗೆ ಇತ್ತು. ಇವಾಗೆಲ್ಲ ಬಿಟ್ಕೊಟ್ಟಿದ್ದೀವಿ. ನಮ್ಮ ಚಿದವರು ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬ್ ಆಗಲಿ ಅಂತ ಆಚಿಸ್ತಾ. ಥ್ಯಾಂಕ್ ಗಾಡ್ ಗೈಸ್, ಬಸ್ ಸಿಕ್ಬಿಡ್ತು. ಬಸ್ ಸಿಕ್ಕಿ ಇವಾಗ ಬಾಣವ್ರಿಗೆ ಬಂದಿದ್ದೀನಿ. ಬಾಣವ್ರಿಗೆ ಬಂದಮೇಲೆ ಇವಾಗ ಸುರೇಶನ ಜೊತೆ ಸ್ವಲ್ಪ ಕೆಲಸ ಇತ್ತು ಕಾಲೇಜಲ್ಲಿ. ಏನಕ್ಕೋ ಕಾಲೇಜ್ ಕಡೆಯಿಂದ ಏನೋ ತಗೊಂಬರೋಕ್ಕೆ ಹೋಗಬೇಕಾಗಿತ್ತು, ಅದನ್ನು ಕೇಳ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಸೊ ನೋಡಿ ಇವಾಗ ಹೋಗ್ತಾಯಿದ್ದೀವಿ. ಇನ್ನು ನೋಡಿ ಇಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀವಿ. ಇನ್ನು 3 ಮಿನಿಟ್ಸ್ ತೋರಿಸ್ತೈತೆ, 1.3 ಕಿಲೋಮೀಟರು. ಆ ಬಸ್ ಸಿಕ್ಕಿರಲಿಲ್ಲ ಅಂದಿದ್ರೆ ತುಂಬ ಲೇಟ್ ಆಗಿಬಿಡ್ತಾಯಿತ್ತು ಬರೋದಕ್ಕೆ. ಅದೊಂದು ಫುಲ್ ರಶ್ ಆಗಿತ್ತು. ಇವತ್ತೇನು ಸ್ಟ್ರೈಕ್ ಅಂತ ಇದ್ರು, ಬಟ್ ಹೆಂಗೋ ಒಂದು ಬಸ್ ಸಿಕ್ತು ನನ್ನ ಕಡೆಯಿಂದ. ಗೆಳೆಯನಿಗೆ ಅಷ್ಟೇ, ಏನೋ ಒಂದು ಹಾಡು ಹೇಳ್ತವನೆ, ಅವನಿಗೆ ಹೇಳಕ್ಕೆ ಬರೋದು ಅಷ್ಟೇ. ಸೊ ಇವಾಗ ಒಂದು ಲೊಕೇಶನ್ಗೆ ಹೋಗ್ತಿದ್ವಿ, ಹೇಳಿದ್ನಲ್ಲ ಏನೋ ತೊಗೊಂಬರೋಕ್ಕೆ ಅಂತ. ಈಗ ಅಲ್ಲಿಗೆ ಹೋಗ್ತಾರೆ ತೊಗೊಂಬರೋಕ್ಕೆ ಅಂತನಾ, ಅದನ್ನು ಕೇಳ್ಕೊಂಬರೋಕ್ಕಂತೆ. ಕೇಳ್ಕೊಂಬಂದ್ಬಿಟ್ಟು ಆಮೇಲೆ ತಗೊಳ್ಳೋದು. ಸೊ ಬನ್ನಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಬರೋಣ ಹೆಂಗೆ ಸಿಗುತ್ತೆ, ಅಲ್ಲಿ ಏನು ಸಿಗುತ್ತೆ ಅಂತ. ಸೊ ಲೊಕೇಶನ್ ರೀಚ್ ಆಗಿದ್ದೀವಿ. ಸ್ವಲ್ಪ ಸಸ್ಪೆನ್ಸು, ಯಾರಿಗೂ ಗೊತ್ತಾಗಬಾರ್ದು. ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ತೊಗೊಂಬರೋಕ್ಕೆ ಬಂದಿದ್ವಿ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಕೇಳ್ಕೊಂಬಿಟ್ಟು ಏನು ಎಷ್ಟು ಅಂತೆಲ್ಲ, ಅದಾದಮೇಲೆ ಇನ್ನು ಕಾಲೇಜಿಗೆ ಹೋಗಬೇಕು. ಇಲ್ಲಿ ಕಾಣಿಸ್ತಿದೆ ಲೊಕೇಶನ್ನು. ಈ ಲೊಕೇಶನ್ನು ಯಾರಿಗಾರು ಗೊತ್ತಿದ್ರೆ ಗೆಸ್ ಮಾಡಿ, ಬಟ್ ಎಲ್ಲಿ ಅಂತ ನಾನು ಹೇಳಲ್ಲ. ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಕಮೆಂಟ್ ಮಾಡಿ. ಗೈಸ್ ಬೆಳಗ್ಗೆಯಿಂದ ಒಂದು 4 ಕ್ಲಾಸ್ ಕೇಳಿ ಇವಾಗ ಮೀಟಿಂಗ್ ಅಂತ ಹೋಗ್ಬಿಟ್ಟು ಮಿಸ್ಸು ಒಂದು ಪ್ರಾಬ್ಲಮ್ ಕೊಟ್ಟೋಗಿದ್ರು. ಸೊ ಅದನ್ನು ಮಾಡಿ ಇವಾಗ ಕೂತಿದ್ದೀವಿ. ಆಲ್ಮೋಸ್ಟ್ ಟೈಮು 2:15 ಆಗೈತೆ. ಇರೋ ಬಸ್ಸು ಹೋಗಿರುತ್ತೆ. ಇನ್ನೇನು ಸಂಜೆ 5 ಗಂಟೆಗೆ ಬಸ್ಸು. ನಿಮಗೆಲ್ಲ ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ನೀವು ಕಾಲೇಜಲ್ಲಿ ಯಾವ ಥರ ಇದ್ದೀರ ಅಂತ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ನೋಡ್ತಿರೋರು. ದೆನ್ ನಮ್ಮ ಕಾಲೇಜು ಚೆನ್ನಾಗಿರುತ್ತೆ. ಯಾರು ಅಡ್ಮಿಷನ್ ಆಗಿದ್ರೆ ನಮ್ಮ ಕಾಲೇಜು ಒಂದು ಅಡ್ಮಿಷನ್ ಆಗಿ. ಯಾವ ಕಾಲೇಜು ಅಂದರೆ ಬಾಣಾವರ ಕಾಲೇಜು, ಡಿಗ್ರಿ ಕಾಲೇಜು, ಬೆಸ್ಟ್ ಕಾಲೇಜು. ನಾನು ಇಲ್ಲೇ ಓದ್ತಿರೋದು. ದೆನ್ ಈಗ ಅವ್ರು ಬರ್ತಾರೆ, ಅಟೆಂಡೆನ್ಸ್ ಕೊಟ್ಟಿಲ್ಲ. ಅವ್ರು ಬಂದುಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಆಮೇಲೆ ಬಿಡ್ತಾರೆ, ಮನೆಗೆ ಹೋಗಬೇಕು. ಸೊ ಅಲ್ಲಿವರೆಗೂ ನಾವು ಕೂತಿದ್ದೀವಿ, ಏನಾದಿದ್ರೆ ವರ್ಕ್ ಮಾಡ್ಕೊತಿದ್ದೀವಿ. ಅದೇ ಗ್ಯಾಪಲ್ಲಿ ಟೈಮ್ ಇತ್ತಲ್ಲ ಅಂತ ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡಿ ಇವ್ನು ಬರೀತಾವ ಪ್ರಜ್ಜು, ಕಾಣಿಸ್ತಿದ್ದಾನ? ಪ್ರಜ್ಜು ಬರೀತಾವನೆ. ಅಬ್ಬಿ ಮತ್ತು ತರುಣ ಹಿಂದೆ ಕೂತಿದ್ದಾರೆ ಸ್ವಲ್ಪ ಏನೋ ಮಾತಾಡ್ಕೊಂಡು. ನಿಮ್ಮ ಕಾಲೇಜ್ ಲೈಫ್ ಹೆಂಗಿತ್ತು ಇವಾಗ ಅಟ್ ಪ್ರೆಸೆಂಟ್? ಸ್ಟೂಡೆಂಟ್ ಲೈಫ್ ಹೆಂಗಿತ್ತೆ ಕಮೆಂಟ್ ಮಾಡಿ ಹೇಳಿ. ಏನು ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ, ಯಾವ ಕ್ವಾಲಿಫಿಕೇಶನ್ ಅನ್ನು ಓದ್ತಿದ್ದೀರಾ? ನಿಮ್ಮ ಅಂದರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ಎಲ್ಲರೂ ಹೇಳ್ತಾರೆ ಇದನ್ನು ಗೋಲ್ಡನ್ ಲೈಫ್ ಅಂತ. ಇನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಬಿಡಲ್ಲ, ಏನೋ ಮಾತಾಡ್ತಾ ಇದ್ದೀನಿ ಗೈಸ್. ಇಲ್ಲ
ನೋಡಿ ಗೈಸ್ ಏನಾರು ಹೇಳ್ತೀಯಾ? ಮನೇನು ಹೇಳಲ್ಲಂತೆ. ಸೊ ಇಲ್ಲೊಂದು ನೋಡಿ ನಮ್ದು ಒಂದು ಲೈಬ್ರರಿ ರೆಡಿ ಆಗ್ತಿದೆ ಕಾಲೇಜ್ ಕಡೆಯಿಂದ. ಅಪ್ಕಮಿಂಗ್ ಡೇಸ್ ಅಲ್ಲಿ ಅದು ರೆಡಿ ಆಗುತ್ತೆ. ಮತ್ತೆ ಇನ್ನೇನು ಹೇಳ್ಬೇಕು ಅಂದ್ರೆ ವ್ಲಾಗ್ ಮಾಡಕ್ ಸೀರಿಯಸ್ಲಿ ನಂಗಂತೂ ಸಖತ್ ಭಯ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಇವಾಗ ಸ್ವಲ್ಪ ಧೈರ್ಯ ಅನ್ನೋದು ಬಂದೈತೆ. ಯಾಕಂದ್ರೆ ನಿಮ್ನ ಎಂಟರ್ಟೈನ್ ಮಾಡ್ಬೇಕಂತ ನಾನು ಫಿಕ್ಸ್ ಆಗಿದ್ದೀನಿ ಅಂದಮೇಲೆ ಅದೇನೇ ಸಿಚುವೇಶನ್ ಬಂದರೂ ಫೇಸ್ ಮಾಡಿ ಎಂಟರ್ಟೈನ್ ಮಾಡಬೇಕು. ಎಲ್ಲ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು. ನಿಮ್ಮ ಸಪೋರ್ಟ್ ತುಂಬ ಇದ್ದರೆ ನಾನು ಅದೊಂದು ಮೋಟಿವ್ ಆಗುತ್ತೆ ನಾನು ವೀಡಿಯೋಸ್ನ ಮಾಡೋದಕ್ಕೆ. ಆ್ಯಂಡ್ ಏನು ಹೇಳಬೇಕು ಅಂದರೆ ಬೆಳಿಗ್ಗೆ ಎದ್ದಾಗಿಂದ ಒಂದು ರೋಟೀನ್ ಆಗಿದ್ರೆ ಮನೇಲಿ, ದೆನ್ ಕಾಲೇಜಿಂದ ಹೊರಟು ಬಂದಮೇಲೆ ಒಂಥರ ಡಿಫ್ರೆಂಟ್ ಲೈಫ್. ನಮ್ಮ ಫ್ರೆಂಡ್ಸ್ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಒಂಥರ ಬೆಸ್ಟ್ ಅಂತ ಅನ್ಕೊತೀನಿ. ನನ್ನ ಲೈಫಲ್ಲಿ ತುಂಬ ಫ್ರೆಂಡ್ಸ್ ಇದ್ದಾರೆ, ಬಟ್ ಕೆಲವೊಂದಷ್ಟು ಜನ ಮಾತ್ರ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ಅವರು ಯಾವಾಗಲೂ ಹಂಗೆ ನನ್ನ ಖುಷಿಗೆ ಏನು ಬೇಕು ಅದೇ ಥರ ಮಾಡೋದು. ಬಟ್ ಸಮ್ ಫ್ರೆಂಡ್ಸ್ ಇದ್ದಾರೆ ಗೊತ್ತಲ್ಲ, ಎಲ್ಲ ಕ್ವಾಟ್ಲಿ ಎಲ್ಲ ಥರ ಗ್ಯಾಂಗರು ಇರ್ತಾರೆ. ನಿಮ್ಮ ಗ್ಯಾಂಗಲ್ಲಿ ಎಲ್ಲ ಥರ ಫ್ರೆಂಡ್ಸ್ಗಳು ಇರ್ತಾರೆ. ಸೊ ಜಾಸ್ತಿ ಮಾತಾಡಿ ನಿಮಗೆ ಬೋರ್ ಮಾಡಲ್ಲ. ಇವಾಗ ಕ್ಲಾಸ್ ಮುಗಿಸ್ಕೊಂಡು ಆಚೆ ಕಡೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಎಲ್ಲರಿಗೂ ಸ್ಟೇ ಟ್ಯೂನ್ ಗೈಸ್. A few moments later. ಹಲೋ ಗೈಸ್, ಇವಾಗ ಕಾಲೇಜ್ ಬಿಡ್ತು ಆಲ್ಮೋಸ್ಟ್ ಒಂದು 3:45 ಆಗೈತೆ. ಬಾಣಾರದಲ್ಲಿ ಒಂದು ಕೆಫೆ ಓಪನ್ ಆಗೈತೆ ಅಂತೆ. ಸೊ ಒಂದ್ಸಲಿ ನೋಡ್ಕೊಂಬರೋಣ ಅಂತ ಹೋಗ್ತಿದ್ವಿ. ಸೊ ಕ್ಲಾಸು ಚೆನ್ನಾಗಿತ್ತು. ಇನ್ನೊಂದು ದಿನದಲ್ಲಿ ಕಾಲೇಜ್ ಎಂಡ್ ಆಗುತ್ತೆ, 23rdಗೇನೋ ಇವತ್ತು, ಸಾರಿ ಇನ್ನೊಂದು 2 ಡೇಸಲ್ಲಿ ಎಂಡ್ ಆಗುತ್ತೆ. ಸೊ ಅವಾಗ ನಾವು ಫೈನಲ್ ಇಯರು, ಇವಾಗ ಸೆಕೆಂಡ್ ಇಯರು. ಈಗ ಒಂದು ಇಲ್ಲಿ ಕೆಫೆ ಓಪನ್ ಆಗೈತಂತೆ. ಸೊ ಅದನ್ನು ವಿಸಿಟ್ ಮಾಡ್ಕೊಂಡು ಹೋಗ್ತಿದ್ವಿ. ಬರ್ರಿ ಅಂದರೆ ಅವ್ರು ಬರೋಲ್ಲ ಅಂತವ್ರೆ. ಇಲ್ಲಿ ನೋಡಿ ಇರೋ, ಬಟ್ ಆದರೆ ಅಭಿ ಫುಲ್ಲು ಕನ್ವಿನ್ಸ್ ಮಾಡಿ ಕರ್ಕೊಂಬತ್ತವನೆ. ಬಿಟ್ಟು ಬಂದಿದ್ವಿ ಅಂತ ಅವನು ಓಡ್ ಬರ್ತವನೆ. ಅವನ ಹೆಸರು ಚಂಪಕಲಿ, ಕಾಣಿಸ್ತಾನೆ ಇಲ್ಲ ಅವನು. ಚಂಪಕಲಿ ಅಂತ ಕಣೋ, ಚಂಪಕಲಿ ಅವನು ಚಂಪಕಲಿ. ಅನ್ಫಾರ್ಚುನೇಟ್ಲಿ ಯಾಕೋ ಕೆಫೆ ಬಾಕ್ಲಾಕಿತ್ತು, ಬಟ್ ಐ ಡೋಂಟ್ ನೋ ಏನಕ್ಕೆ ಅಂತ. ನಾವೇನೋ ಲೇಟಾಗಿ ಹೋಗಿದ್ವಿ ಅಂತ ಅನಿಸುತ್ತೆ ಮೇ ಬಿ. ಸೊ ಅದಕ್ಕೋಸ್ಕರ ಬಾಕ್ಲಾಕಿರ್ಬೋದು. ಸೊ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಕೆಲಸ ಇದ್ದರೆ ಕೆಲಸ ಮಾಡ್ಕೊಳ್ಳೋಣ ಬನ್ನಿ. ಸೊ ಹೇಗೆ ಅನ್ನಿಸ್ತಿದೆ ವ್ಲಾಗು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಏನಾದ್ರು ತಪ್ಪಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಾನು ಅದನ್ನು ಸರಿ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಒನ್ ಡೇ ವಿತ್ ಮೈ ವ್ಲಾಗ್ ಹೆಂಗಿದೆ ಹೆಂಗಂದ್ರೆ ಸ್ಟಾರ್ಟಿಂಗ್ ಇವಾಗಲೂ ಭಯ ಆಗ್ತಾಯಿತ್ತು, ಬಟ್ ಎಂಟರ್ಟೈನ್ಮೆಂಟ್ ಮಾಡಲೇಬೇಕಲ್ಲ ಅಂತ ಒಂದು ನಿರ್ಧಾರ ತಗೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಈಗ ನೋಡಿ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ದಾರೆ. ಇವ್ರು 4 ಜನ ಜೊತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ, ಹೋಗೋಣ. ಪವನ್ ಲಾವಣಿ ದುಡ್ಡು ಕೊಡಕ್ಕೆ ಬಂದವನೆ ನೋಡಿ ಗೈಸ್. ಹಾಯ್, 50 ರೂಪಾಯಿ ಸಾಲ ಇಸ್ಕೊಂಡಿರೋ 50 ರೂಪಾಯಿ ಸಾಲ ಇಸ್ಕೊಂಡಿರೋ ಕಾರಣದಿಂದ ಹುಡುಗಿಗೆ ದುಡ್ಡನ್ನು ಕೊಡುತ್ತಾ ಬರುತ್ತಿದ್ದಾರೆ. ನಮ್ಮ ಪವನ್ ಏನೇನು ಹೇಳ್ತವನೆ, ಪಾಸಿಟಿವ್ ನೆಗೆಟಿವ್ ಅಂತ ಏನೇನೋ ಏನ್ ತರಗಿರ್ತೀವಿ ಪವನ. ಪಾಸಿಟಿವ್ ನೆಗೆಟಿವ್ ಆಗ್ಲಿ, ಪಾಸಿಟಿವ್ ನೆಗೆಟಿವ್ ಪಾಪ್ಯುಲರ್ ಆಗಿ ಇದ್ದೇ ಇರ್ತೀವಿ ಅವನ. ಇವನು ಹೇಳ್ತಿರೋದೆಲ್ಲ ಪವನ್ ಹೇಳ್ತಿರೋದೆಲ್ಲ ಬರೀ ಬುಕ್ಕಾಳಿ ನನ್ನ ಮಗ ಅವನು. ಗೈಸ್ ಇವಾಗ ಅಬ್ಬಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದೀವಿ. ಇದು ನಮ್ಮ ನಾರ್ಮಲ್ ಪ್ಲೇಸು. ಮಾತಾಡು. ನಾರ್ಮಲ್ ಪ್ಲೇಸು. ಈಗ ನಮ್ಮದು 3 ಗಂಟೆಗೆ ಬಸ್ ಹೋಗಿರುತ್ತೆ. ಅದು ಹೋದ್ಮೇಲೆ ಮೇ ಬಿ ಇನ್ನು 5 ಗಂಟೆಗೆ ಬಸ್ ಇರೋದು. ಅಲ್ಲಿವರೆಗೂ ಇಲ್ಲೇ ಕೂತ್ಕೊಬೇಕು. ಏನಾರು ಇದ್ದರೆ ಕೆಲಸ ಮಾಡೋಕೆ ಹೋಗ್ತೀವಿ, ಬಟ್ ಏನು ಕೆಲಸ ಇಲ್ಲ ಇವತ್ತು ಅನ್ಫಾರ್ಚುನೇಟ್ಲಿ. ಸೊ ನಮ್ಮ ಪವನಿಗೆ ಬಸ್ ಇದ್ರೂ ಹೋಗ್ತಿಲ್ಲ ನೋಡಿ, ತೋರಿಸು ನಾನು. ನೋಡಿ ಅಲ್ಲಿ ಬಸ್ ಐತೆ, ಅವ್ರ ಬಸ್ಸು, ಆದರೂ ಯಾಕೆ ಹೊತ್ಕೊಂಡು ಹೋಗ್ತಾಯಿಲ್ಲಪ್ಪ, ಏನಕ್ಕಂತ ಗೊತ್ತಿಲ್ಲ, ಇಲ್ಲಿಗೆ ಬರ್ತವನೆ. ಗೈಸ್ ಈಗಿನ ಜನ್ರೇಷನ್ಗೆ ಪವನ್ ಒಂದು ಅಡ್ವೈಸ್ ಕೊಡ್ತಾನೆ, ಬೆಟರ್ ಅಡ್ವೈಸ್. ಏನಂತ ಅವನ ಹತ್ರ ಕೇಳಿಸ್ಕೊಳ್ಳಿ ಗೈಸ್. ಹೇಳು ಮಚ್ಚ, ನೀ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತೆಲ್ಲ ತಿರ್ಗಾಡಕ್ಕೆ ಹೋಗಬೇಡ. ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ಜೀವನದಲ್ಲಿ ದುಡಿದ್ರೆ ಏನಾದ್ರು ಒಂದು ಚೇಂಜ್ ಮಾಡ್ಬೋದು, ಅದೇ ಪ್ರೀತಿ ಪ್ರೇಮ ಅಂತ ಹೋದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಕೇಳಿಸ್ಕೊಂಡ್ರೆ ಗೈಸ್ ಬೆಟರ್ ಅಡ್ವೈಸು. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್. ಅವಾಗ ಈ ಥರ ಮೋಟಿವೇಶನ್ ಮಾಡ್ತಾ ಇರ್ತಾನೆ ನಮ್ಮ ಪವನ ನಮಗೆ. ಗೈಸ್ ಇಲ್ಲಿ ಕೂತಿರ್ಬೇಕಾದ್ರೆ ನಿಮಗೆ 2 ಮಾತು ಹೇಳಬೇಕು ಅಂತ ಅನ್ನಿಸ್ತು. ಟು ಬಿ ಆನೆಸ್ಟ್, ನನಗೆ ಗೊತ್ತಿರೋ 2 ಮಾತು ಹೇಳ್ತೀನಿ. ನಿಮ್ಮ ಲೈಫಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಸ್ಟಾರ್ಟ್ ಮಾಡೋದು ಮುಖ್ಯ. ಯಾಕಂದರೆ ಓವರ್ ದಿ ಪೀರಿಯಡ್ ಸ್ಟಾರ್ಟ್ ಮಾಡಿದರೆ ಅದಷ್ಟು ವರ್ಕ್ ಆಗೋಲ್ಲ. ಸೊ ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಇವತ್ತೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ಯಾರಾದರೂ ಹೇಳ್ತಾರಲ್ಲ ನಿಮ್ಮ ಡ್ರೀಮು ಚಿಕ್ಕದು ಇದಕ್ಕಿಂತ ಇದೇನು ಅಷ್ಟು ವರ್ಕ್ ಆಗಲ್ಲ ಅಂತ. ಸೊ ನಿಮ್ಮ ಡ್ರೀಮ್ ಏನಂತ ನಿಮಗೆ ಗೊತ್ತು, ಅದನ್ನು ನೀವು ಯಾರೋ ಹೇಳಿದ್ರು ಅಂತ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಅದು ಮುಂದೆ ಒಂದು ದಿನ ನಿಮ್ಮ ಟೈಮ್ ಚೇಂಜ್ ಆಗಿ ಅದು ಬಿಗ್ ಡ್ರೀಮ್ ಬಿಗ್ ಸಕ್ಸಸ್ ಕೊಡ್ಬೋದು, ಯಾರಿಗೆ ಗೊತ್ತು. ಸೊ ನಿಮ್ಮ ಡ್ರೀಮ್ ಮೇಲೆ ವರ್ಕ್ ಮಾಡಿ. ನಿಮ್ಮ ಸೆಲ್ಫ್ ಮೇಲೆ, ಯುವರ್ ಸೆಲ್ಫ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಬಿಕಾಸ್ ಇಲ್ಲಿ ಯಾರೂ ಬರೋಲ್ಲ, ಎಲ್ಲರೂ ಹೇಳ್ತಾರೆ ಅಷ್ಟೇ. ಬಿಕಾಸ್ ನಾನು
ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ತುಂಬಾ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವತ್ತೂ ಒಂದು ದಿನಕ್ಕೆ ಯಾರೂ ಸಕ್ಸಸ್ ಆಗೋಲ್ಲ, ಬಟ್ ಒಂದೊಂದು ಸ್ಟೆಪ್ಪು ಕೂಡ ಸಕ್ಸಸ್ನ ಒಂದು ತೋರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮ್ಮ ಸಕ್ಸಸ್ ಆಗಬೇಕು ಅಂದರೆ ಒಂದು ನೈಟಿಗೆ ಏನೂ ಆಗೋಲ್ಲ, ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ತುಂಬಾ ಕಷ್ಟಪಡಬೇಕು, ಅದನ್ನು ಮಾಡಿ. ಅವಾಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಿಮ್ಮ ಲೈಫ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಸ್ಟಾಪ್ ಮಾಡಿ. ಬಿಕಾಸ್ ಯು ಆರ್ ದ ಓನ್ಲಿ ಒನ್ ಪರ್ಸನ್ ಇನ್ ಎಂಟೈರ್ ವರ್ಲ್ಡ್. ಯಾಕಂದರೆ ಟೋಟಲ್ ಡಿಫ್ರೆಂಟ್. ಈಗ ನಾನು ನೋಡಿ ಇಲ್ಲಿ ಕೂತಿದ್ದೀನಿ, ನಾನು ಮತ್ತು ಇಲ್ಲಿ ಅಭಿ ಕೂತಿದ್ದಾನೆ. ಸೊ ಇಬ್ಬರೂ ಒಬ್ರೊಬ್ರು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಅವನದು ಕ್ಯಾರೆಕ್ಟರಿಸ್ಟಿಕ್ಸೇ ಚೇಂಜು, ನನ್ನ ಕ್ಯಾರೆಕ್ಟರಿಸ್ಟಿಕ್ಸೇ ಸ್ವಲ್ಪ ಚೇಂಜ್ ಇರುತ್ತೆ. ಏನಕ್ಕೆ ಅವನೊಂದು ಸ್ವಂತ ಸ್ಕಿಲ್ ಇರುತ್ತೆ, ನನಗೆ ಬೇರೆ ಸ್ಕಿಲ್ ಇರುತ್ತೆ, ಎಲ್ರಿಗೂ ಒಂದೇ ಥರ ಸ್ಕಿಲ್ ಇರೋಲ್ಲ. ದೆನ್ ಏನಂದರೆ ನೀವು ಅವನಿಗಿಂತ ನಾನು ಅದಕ್ಕಿಂತ ಚೆನ್ನಾಗಿ ಬಾಳ್ತೀನಿ ಅಂತ ಒಂದು ಇದನ್ನ ಇಟ್ಕೊಬೇಕು. ಸೊ ಆವಾಗ ಅದ್ರ ಮೇಲೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಿದರೆ ತಾನಾಗೆ ಸಕ್ಸಸ್ ಸಿಗುತ್ತೆ. ಅದು ಬಿಟ್ಟು ಕಂಪೇರ್ ಮಾಡ್ಕೊಂಡು ಹೋಗಿದ್ರೆ ಹರ್ಟ್ ಆಗೋದೇ ಜಾಸ್ತಿ. ಸೊ ಈ ಒಂದು ಮಾತನ್ನ ನಿಮಗೆ ಹೇಳ್ಬೇಕು ಅಂತ ನನಗೆ ತುಂಬ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಹೇಳ್ಬೇಕು ಅನ್ನಿಸ್ತು. ಏನೋ ಟೈಮ್ ಬಂದುಬಿಟ್ಟು 4:15 ಆಗೈತೆ, ಇನ್ನೇನು ಬಸ್ ಬರೋ ಚಾನ್ಸಸ್ಸು. ಸೊ ಬಸ್ ಬಂದಮೇಲೆ ಹತ್ಕೊಂಡು ಮನೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬಸ್ ಹತ್ಕೊಂಡು ಮನೆಗೆ ಬಂದು ಅಂದರೆ ಸ್ವಲ್ಪ ಮಳೆಯೆಲ್ಲ ಬರ್ತಿತ್ತು, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಳೆಯೆಲ್ಲ ನೆನ್ಕೊಂಡ್ಬಿಟ್ಟು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿರಲಿಲ್ಲ. ಮೇನ್ ಥಿಂಗ್ ಊಟ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಮ್ಮ ಮನೆ ಟೆರೆಸ್ ಮೇಲೆ ನಿಂತಿದ್ದೆ. ಸೊ ಕಾಣಿಸಿದ್ದಿಲ್ಲ ಹಿಂದ್ಗಡೆ ಗ್ರೀನರಿ. ನಾನು ಆಲ್ಮೋಸ್ಟು ನಾನು ಒಬ್ಬನೇ ಇದ್ದಾಗೆಲ್ಲ ಇದೇ ಜಾಗದಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ ನಮ್ಮ ಟೆರೆಸ್ ಮೇಲೆ. ಸೊ ಮುಂದೆ ತೋರಿಸ್ತೀನಿ, ಮುಂದಿನ ಬ್ಲಾಗ್ಸಲ್ಲೆಲ್ಲ ತೋರಿಸ್ತೀನಿ ನಿಮಗೆ, ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ. ಐ ಹೋಪ್ ಗೈಸ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಮೋರ್ ಕಂಟೆಂಟ್ಸ್ ವಿಡಿಯೋ ಬೇಕಂದರೆ ಈ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ಲರಿಗೂ ಟೇಕ್ ಕೇರ್, ಸಿ ಯು.